ಅಜಾತ ಶತ್ರು ಮಾಜಿ ಸಿಎಂ ಹಿರಿಯ ಮುತ್ಸದ್ದಿ ಎಸ್ಎಂ ಕೃಷ್ಣ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿ ದಶಕ ಆಗ್ತಾ ಇದೆ. ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿದ ಅವರು ಈ ಪಕ್ಷ ತೊರೆದದ್ದು ಏಕೆ? ಪಕ್ಷದಲ್ಲಿ ಅವರು ಅನುಭವಿಸಿದ ನೋವು ಎಂಥದ್ದು? ಅದನ್ನ ಅವರ ಮಾತಿನಲ್ಲೇ ಕೇಳೋಣ. ಇದೇ ಇವತ್ತಿನ ವಿಶೇಷ. ಕೃಷ್ಣ ಮನದಾಳ, ನಾನು ಮಂಜುನಾಥ್ ಕೃಷ್ಣಪ್ಪ. ಈಗ ಮುತ್ಸದ್ದಿ ರಾಜಕಾರಣಿ, ಹಲವಾರು ರೀತಿಯಾದಂತಹ ಒಂದು ಮಹತ್ವದ ಹುದ್ದೆಯನ್ನು ನಿರ್ವಹಿಸಿದಂತಹ ಎಸ್ಎಂ ಕೃಷ್ಣ ಅವರು ಈ ಕಳೆದ 2 ದಿನಗಳ ಹಿಂದೆ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಹಲವಾರು ರೀತಿಯಾದಂತಹ ಪ್ರಶ್ನೆಗಳು ರಾಜಕೀಯದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಜೊತೆಗೆ ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಉದ್ಭವಿಸಿದೆ. ಇದೆಲ್ಲದಕ್ಕೂ ಕೂಡ ಒಂದು ರೀತಿಯಾಗಿ ತೆರೆಯನ್ನ ಎಳಿಬೇಕು, ಜೊತೆಗೆ ನೇರವಾಗಿ ಅವರನ್ನೇ ಮಾತನಾಡಿಸೋಣ. ಯಾಕೆ ಅವರು ಬಿಜೆಪಿಗೆ ಸೇರೋದಕ್ಕೆ ಮುಂದಾಗಿದ್ದು, ಜೊತೆಗೆ ಈಗಾಗಲೇ ಇನ್ನು ಕಾಂಗ್ರೆಸ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹಲವಾರು ರೀತಿಯಾದಂತಹ ಹುದ್ದೆಗಳನ್ನು ಕೂಡ, ಅವಕಾಶಗಳು ಕೂಡ ಅವರಿಗೆ ಒದಗಿ ಬಂದಿತ್ತು. ಈ ಒಂದು ವಯಸ್ಸಿನಲ್ಲಿ ಅಂದ್ರೆ 80 ಕ್ರಾಸ್ ಆದ ಮೇಲೂ ಕೂಡ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರಬೇಕು ಅನ್ನುವಂಥದ್ದು ಅವರ ಇಚ್ಛೆ ಕೂಡ ಇದೆ. ಜೊತೆಗೆ ಯಾವುದಾದ್ರೂ ಒಂದು ಪಕ್ಷದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಹೀಗಾಗಿ ಅವರನ್ನೇ ಮಾತನಾಡಿಸೋಣ. ನಮ್ಮ ಜೊತೆ ಎಸ್ಎಂ ಕೃಷ್ಣ ಅವರು ಕೂಡ ಇದ್ದಾರೆ. ಸರ್ ನಮಸ್ತೆ. ಈ ಒಂದು ವಯಸ್ಸಿನಲ್ಲಿ ತಾವು ಅಂದ್ರೆ 84ನೇ ವಯಸ್ಸಿನಲ್ಲಿ ಕೂಡ ಕಾಂಗ್ರೆಸ್ ಅನ್ನ ತೊರೆದು ಮತ್ತೆ ಬಿಜೆಪಿಗೆ ಸೇರಿದ್ದಾದ್ರೂ ಯಾಕೆ? ಹಲವಾರು ರೀತಿಯಾದಂತಹ ಪ್ರಶ್ನೆಗಳು ಇತ್ತೀಚೆಗೆ ರಾಜಕೀಯ ವಲಯದಲ್ಲಿ, ಜೊತೆಗೆ ದೇಶ ಮಟ್ಟದಲ್ಲಿ ಹಾಗೂ ಕರ್ನಾಟಕದಲ್ಲೂ ಕೂಡ ಇತ್ತೀಚಿನ ಒಂದು ಸಂದರ್ಭದಲ್ಲಿ ಉದ್ಭವಿಸ್ತದೆ. ಇದಕ್ಕೆ ಏನು ಹೇಳಕ್ ಬಯಸ್ತೀರಿ ಸರ್? ಈಗಾಗಲೇ ನಾನು ಕಾಂಗ್ರೆಸ್ ಅನ್ನು ನಾನು ಬಿಡಬೇಕಾದ್ರೆ ಏನು ಕಾರಣ ಅಂತಕ್ಕಂಥದ್ರ ಬಗ್ಗೆ ಸಾಕಾದಷ್ಟು ಸಾರಿ ಮಾತಾಡಿದ್ದೇನೆ. ನಾನು ಸೇರಿದಂಥ ಕಾಂಗ್ರೆಸ್ಸೇ ಬೇರೆ, ಈಗಿರ್ತಕ್ಕಂಥ ಕಾಂಗ್ರೆಸ್ಸೇ ಬೇರೆ. ನಾನು ಸೇರಿದಂಥ ಕಾಂಗ್ರೆಸ್ನಲ್ಲಿ ಇಂದಿರಾ ಗಾಂಧಿಯವರು ಅದರ ಅಧಿನಾಯಕಿ ಆಗಿದ್ರು, ಪ್ರಧಾನಮಂತ್ರಿ ಆಗಿದ್ರು, ದೇಶದ ಪ್ರಧಾನಮಂತ್ರಿ ಆಗಿದ್ರು. ಆ ಸಮಯದಲ್ಲಿ ನಾನು ಸಮಾಜವಾದಿ ಸಿದ್ಧಾಂತದ ಬ್ಯಾಕ್ಗ್ರೌಂಡಿಂದ ರಾಜಕಾರಣಕ್ಕೆ ಬಂದವನು. ಬ್ಯಾಂಕ್ ರಾಷ್ಟ್ರೀಕರಣ ಅದು ನಮ್ಮ ಒಂದು ಪ್ರಬಲವಾದಂಥ ನಿಲುವಿತ್ತು. ಹಾಗೆ ರಾಜಧನ ರದ್ದು ಮಾಡತಕ್ಕಂಥದ್ದು, ಭೂಮಿ ಸುಧಾರಣೆ, ಇವುಗಳೆಲ್ಲವೂ ಕೂಡ ಇತ್ತು. ನಾನು ಪ್ರಜಾ ಸೋಷಲಿಸ್ಟ್ ಪಕ್ಷದಲ್ಲಿ ಶಾಸನಸಭೆಗೆ ಬಂದೆ. ಪ್ರಜಾ ಸೋಷಲಿಸ್ಟ್ ಪಕ್ಷದಿಂದಲೇ ಪಾರ್ಲಿಮೆಂಟ್ಗೂ ಕೂಡ ಬಂದೆ. ಯಾವಾಗ ಇದು ಅನ್ಡಿವೈಡೆಡ್ ಕಾಂಗ್ರೆಸ್ ಅನ್ನ ವಿರೋಧಿಸಿ ಬಂದದ್ದು. ಆದ್ದರಿಂದ ಒಂದು ಮಾತು ಸ್ಪಷ್ಟ, ನಾನು ಗಾಡಿಯಲ್ಲಿ ಬಂದ ರಾಜಕಾರಣಿ ಅಲ್ಲ, ಅದಕ್ಕೆ ವಿರುದ್ಧವಾಗಿ ಸಿಡಿದು ನಿಂತು ಬಂದಂತ ರಾಜಕಾರಣಿ ಅಂತೇಳಿ. ಯಾಕೆ ಕಾಂಗ್ರೆಸ್ ಸೇರಿದೆ? 71ರ ಸಮಯದಲ್ಲಿ ಇಂದಿರಾ ಗಾಂಧಿ ಅವರದು ಮೈನಾರಿಟಿ ಗವರ್ಮೆಂಟ್ ಆಗಿತ್ತು. ಆಗ ನಾವುಗಳೆಲ್ಲವೂ ಕೂಡ ಅವರ ಸರ್ಕಾರವನ್ನ ಈ ಸಿಂಡಿಕೇಟ್ ಕಾಂಗ್ರೆಸ್ ವಿರುದ್ಧವಾಗಿ, ಯಾರು ಈ ಎಸ್.ಕೆ. ಪಾಟೀಲ್, ಅತುಲ್ಯ ಘೋಷ್, ನಿಜಲಿಂಗಪ್ಪ ಅವರು, ಇವರುಗಳು ಏನು ಒಂದು ಕಾಂಗ್ರೆಸ್ ಅನ್ನ ಒಡೆದಾಗ ಮಾಡಿಸ್ಕೊಂಡ್ರು, ಅದಕ್ಕೆ ವಿರುದ್ಧವಾಗಿ ಇಂದಿರಾ ಗಾಂಧಿಯವರು ನಿಂತರು. ಆಗ ನಾವು ಅವರಿಗೆ ಸಪೋರ್ಟ್ ಮಾಡಿದೆವು. ಆನಂತರ ಇಂದಿರಾ ಗಾಂಧಿಯವರು ನಮಗೆ ಈ ಕಾರ್ಯಕ್ರಮಗಳನ್ನು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ, ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾನೇ ಇರುವಾಗ ನೀವು ಇನ್ನೊಂದು ರಾಜಕೀಯ ಪಕ್ಷದ ಅವಶ್ಯಕತೆ ಏನು ಅಂತ ನನ್ನನ್ನು ಕೇಳಿದ್ರು. ನನಗೆ ಸ್ವಾಭಾವಿಕವಾಗಿ ಅದು ಹಿಡಿಸ್ತು. ಆಗ 71ನೇ ಇಸ್ವಿ ಚುನಾವಣೆಗೆ ಮುಂಚೆ ನಾನು ಕಾಂಗ್ರೆಸ್ ಪಕ್ಷವನ್ನು, ನಾನು, ಲಕ್ಕಪ್ಪ, ಕೆ.ಎಚ್. ರಂಗನಾಥ್ ಇವರುಗಳೆಲ್ಲವೂ ಕೂಡ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಕಾಂಗ್ರೆಸ್ ಪಕ್ಷವನ್ನು ಸೇರಿದವು. ಅಲ್ಲಿಂದ ಈಚೆಗೆ ನಾನು ಹಲವಾರು ಪಕ್ಷದ ಹುದ್ದೆಗಳನ್ನು, ಸರ್ಕಾರಿ ಹುದ್ದೆಗಳನ್ನು ಪಡೆದಿದ್ದೇನೆ. ಮತ್ತು ಕಾಂಗ್ರೆಸ್ ಅನ್ನ ಕಟ್ಟಲಿಕ್ಕೆ, ಕಾಂಗ್ರೆಸ್ ಅನ್ನ ಬೆಳೆಸಲಿಕ್ಕೆ, ಕಾಂಗ್ರೆಸ್ ಅನ್ನ ಶಕ್ತಿಶಾಲಿ ಮಾಡಲಿಕ್ಕೆ ನನ್ನ ಪ್ರಯತ್ನ ನಡೆಸಿದ್ದೇನೆ. ನನ್ನ ಶ್ರಮನೂ ಇದೆ, ನನ್ನ ಬೆವರು ಇದೆ, ನನ್ನ ಟೈಮೂ ಇದೆ ಆ ಕೆಲಸಕ್ಕೆ. ಸರ್, ತಾವು ಹೇಳಿದ್ರೆ ತಮ್ಮ ಸಿದ್ಧಾಂತಗಳು ಹಿಂದಿನಿಂದಲೂ ಕೂಡ ಯಾವ ರೀತಿಯಾಗಿ ತಮ್ಮ ಹೋರಾಟದ ಸಿದ್ಧಾಂತಗಳನ್ನು ನಾನು ಬೆಳೆಸ್ಕೊಂಡು ಬಂದಿದ್ದೆ ಅಂತ. ಆದ್ರೆ ಈಗ ತಮಗೆ ಏನಾದರೂ ಅನಿಸ್ತಿದೆಯಾ
ಈಗ ವಿರುದ್ಧವಾದಂತಹ ಸಿದ್ಧಾಂತಕ್ಕೆ ನಾನು ಒಂದು ಪಕ್ಷಕ್ಕೆ ಸೇರ್ಕೊಂಡಿದ್ದೇನೆ ಅಂದ್ರೆ ತಮಗೆ ಮೋದಿ ಅವರ ಆಡಳಿತ ಏನಾದ್ರೂ ಇಷ್ಟ ಆಯ್ತೋ ಅಥವಾ ಇನ್ನೊಂದು ಬಿಜೆಪಿಯ ರಾಜಕೀಯ ಇತ್ತೀಚೆಗೆ ಏನಾದ್ರೂ ಇಷ್ಟ ಆಯ್ತಾ? ನನಗೆ ಮೋದಿಯವರು ಇತ್ತೀಚೆಗೆ ತೆಗೆದುಕೊಂಡಿರ್ತಕ್ಕಂಥ ಕೆಲವು ನಿರ್ಧಾರಗಳು ನನ್ನ ಮೇಲೆ ಬಹಳ ಪ್ರಭಾವ ಬೀರ್ತು. ಉದಾಹರಣೆಗೆ ಡಿಮಾನಿಟೈಸೇಷನ್. ನಾವು ಹಿಂದಿನಿಂದಲೂ ಕೂಡ ಇದರ ಬಗ್ಗೆ ತೀವ್ರ ನಿಲುವನ್ನು ತಳೆದಿದ್ದು. ಯಾಕೆಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಈ ಬ್ಲ್ಯಾಕ್ ಮನಿ ಏನು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಅದನ್ನ ಕಂಟೈನ್ ಮಾಡಲಿಕ್ಕೆ ಯಾರಾದರೂ ಬರ್ತಾರೋ ಏನೋ ಅಂತಿದ್ದು. ಆಗ ಮೋದಿಯವರು ಈ ನಮ್ಮ ಕಣ್ಣಿಗೆ ಬಿದ್ದರು ಮತ್ತು ಬಹಳ ದಿಟ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡ್ರು. ಡಿಮಾನಿಟೈಸೇಷನ್ ನಿರ್ಧಾರ ಅತ್ಯಂತ ಕ್ರಾಂತಿಕಾರಿ ನಿರ್ಧಾರ. ಅದು ಆ ನಿರ್ಧಾರ ತೆಗೆದುಕೊಂಡ ಕೆಲವು ದಿವಸಗಳಲ್ಲಿ ಸ್ವಲ್ಪ ಜನಸಾಮಾನ್ಯರಿಗೆ ತೊಂದರೆಗಳಾಗಿದ್ರೂ ಕೂಡ ಉತ್ತರೋತ್ತರ ಆ ನಿರ್ಣಯದಿಂದ ಈ ನಮ್ಮ ದೇಶದ ಎಕಾನಮಿ ಹೇಗೆ ಸದೃಢವಾಗ್ತದೆ ಅನ್ನುವುದನ್ನು ನಾವು ನೋಡ್ತೀವಿ ಮುಂದಿನ ದಿನಗಳಲ್ಲಿ. ಇದು ಬಹಳ ನನಗಿಷ್ಟ ಆಯಿತು. ಮತ್ತು ನಾನು ವಿದೇಶಾಂಗ ಸಚಿವನಾಗಿದ್ದಾಗ ಪಾಕಿಸ್ತಾನದ ಜೊತೆಯಲ್ಲಿ ನಾನು ಡೀಲ್ ಮಾಡ್ತಾ ಇದ್ದೆ. ನನಗೆ ಒಂದೊಂದು ಸಾರಿ ಅನ್ನಿಸ್ತು ನಾವು ಬಹಳ ಅಪೀಸ್ಮೆಂಟ್ ನಿಲುವನ್ನು ತೆಗೆದುಕೊಳ್ತಾ ಇದ್ದೀವೋ ಏನೋ ಅಂಥೇಳಿ. ಆದರೆ ಮೋದಿಯವರು ಅದರ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡ್ರು. ಮೋದಿಯವರು ಅವರ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಪಾಕಿಸ್ತಾನಕ್ಕೆ ಅರ್ಥವಾಗತಕ್ಕಂಥ ಭಾಷೆ ಈ ಸರ್ಜಿಕಲ್ ಸ್ಟ್ರೈಕ್ ಅಂತಕ್ಕಂಥದ್ದು. ಸ್ಪಷ್ಟ ಸಂದೇಶವನ್ನು ಅವರು ಕಳಿಸ್ಕೊಟ್ರು. ಆ ಸಂದೇಶ ಏನು ಅಂತ ಹೇಳಿದ್ರೆ, ಇಂಡಿಯಾ ಕ್ಯಾನಾಟ್ ಬಿ ಟೇಕನ್ ಫಾರ್ ಗ್ರಾಂಟೆಡ್. ವಿ ಆರ್ ಗೋಯಿಂಗ್ ಟು ಹಿಟ್ ಬ್ಯಾಕ್. We are going to hit back and hit back decisively. I think that is the significance of the surgical strike. ಆ ನಂತರ ಪಾಕಿಸ್ತಾನದ ವರ್ತನೆ ಬದಲಾವಣೆ ಆಗಿದೆ. ನಾನು ಅದನ್ನು ಗಮನಿಸಿದ್ದೇನೆ. ಈಗೇನಿದ್ರು ಅವರು ಟೆರರಿಸ್ಟ್ನ ತಯಾರು ಮಾಡಿ ಕಳಿಸ್ತಾ ಇದ್ದಾರೆ ಹೊರತು ಅವರಿಗೆ ಇಲ್ಲಿ ಭಾರತ ದೇಶದಲ್ಲಿ ಒಂದು ಹೊಸ ಸರ್ಕಾರ ಬಂದಿದೆ. ಭಾರತ ದೇಶದಲ್ಲಿ ಒಬ್ಬ ಶಕ್ತಿಶಾಲಿ ನಾಯಕ ಈ ದಿವಸ ಇದ್ದಾರೆ. ಆದ್ದರಿಂದ ನಾವು ಅದರ ಜೊತೆಯಲ್ಲಿ ಚೆಲ್ಲಾಟ ಆಡುವುದು ಸರಿ ಇಲ್ಲ ಅನ್ನತಕ್ಕಂಥದ್ದು ಪಾಕಿಸ್ತಾನಕ್ಕೆ ಅರ್ಥವಾದಂತೆ ಕಾಣುತ್ತೆ. ಇತ್ತೀಚೆಗೆ ಒಂದು ಮಾತು ಕೇಳಿ ಬರ್ತಾ ಇದೆ ರಾಜಕೀಯ ವಲಯದಲ್ಲಿ, ಬಿಜೆಪಿ ಹೊಸ ಒಂದು ತಂತ್ರಗಾರಿಕೆಯನ್ನ ತಯಾರು ಮಾಡ್ತಿದೆ ಅಂತ. ಯಾವ ರಾಜ್ಯಗಳಲ್ಲಿ ಮುಂದಿನ ಒಂದು ವರ್ಷಗಳಲ್ಲಿ 1-2-3 ವರ್ಷಗಳಲ್ಲಿ ಚುನಾವಣೆ ಎದುರಾಗುತ್ತೆ, ಅಂತಹ ರಾಜ್ಯಗಳಲ್ಲಿ ದೊಡ್ಡ ಒಂದು ಹಿರಿಯ ವ್ಯಕ್ತಿಗಳ ಕ್ಲೀನ್ ಇಮೇಜ್ ಇರುವಂತಹ ವ್ಯಕ್ತಿಗಳ ಒಂದು ಬುಡಕ್ಕೆ ಕೈ ಹಾಕ್ತಿದೆ, ಅಂತವರನ್ನು ತಮ್ಮ ಪಕ್ಷಕ್ಕೆ ಸೆಳೆದುಕೊಂಡಿದ್ದೆ ಆದಲ್ಲಿ ಅವರಿಂದ ಮತ್ತಷ್ಟು ಪಕ್ಷಕ್ಕೆ ಬೂಸ್ಟ್ ಸಿಗುತ್ತೆ ಅನ್ನುವಂಥದ್ದು. ಯಾಕೆಂದ್ರೆ ಬಿಜೆಪಿಯಲ್ಲಿ ಕರ್ನಾಟಕ ಇತ್ತೀಚೆಗೆ ಹಲವಾರು ರೀತಿಯಾದಂತಹ ಒಳಗೆ ಇರುವಂತಹ ಒಂದು ಕಚ್ಚಾಟಗಳೇನಿದೆ ಇದೆಲ್ಲವನ್ನು ಕೂಡ ಸೈಡ್ಲೈನ್ ಮಾಡಬೇಕು. ಇದು ಒಂದು ಕೂಡ ತಂತ್ರನ ತಮ್ಮನ್ನ ಪಕ್ಷಕ್ಕೆ ತೆಗೆದುಕೊಂಡಿರುವಂಥದ್ದು, ತಾವು ಇಚ್ಛೆ ಪಟ್ಟಿದ್ದು? ಇಲ್ಲ, ಇದು ನನ್ನ ಸ್ವಇಚ್ಛೆ ಮೇಲೆ ನಾನು ಬಿಜೆಪಿ ಪಕ್ಷವನ್ನು ಸೇರಿದ್ದೇನೆ. ನಾನು ಬಿಜೆಪಿಯವರು ನನ್ನ ಬಗ್ಗೆ ಗೌರವವನ್ನು ಇಟ್ಕೊಂಡಿದ್ರು. ಪ್ರತಿಯೊಬ್ಬ ನಾಯಕರುಗಳಿಗೂ ಕೂಡ ಅವರದೇ ಆದಂಥ ಒಂದು ಗೌರವ, ಒಂದು ಸ್ಟೇಟಸ್ಸು. ಬಹುಶಃ ನನ್ನ ವಯಸ್ಸಿಗೆ, ನನ್ನ ಹಿರಿತನಕ್ಕೆ ಮತ್ತು ನಾನು ನಿರ್ವಹಿಸಿರ್ತಕ್ಕಂಥ ಜವಾಬ್ದಾರಿಗಳ ಬಗ್ಗೆ ಅವರಿಗೆ ಗೌರವ ಇತ್ತು ಅಂತ ನಾನು ಭಾವಿಸ್ತೇನೆ. ಅದರ ಚೌಕಟ್ಟಿನಲ್ಲಿ ಅವರು ನನಗೆ ನನ್ನ ಬಗ್ಗೆ ಗೌರವ ಇಟ್ಕೊಂಡಿದ್ರು. ಆದರೆ ನಾನು ಸೇರಿರ್ತಕ್ಕಂಥದ್ದು ನನ್ನ ಸ್ವಇಚ್ಛೆ ಮೇಲೆ. ಒಂದು ಇಲ್ಲಿ ವಿಚಾರ ಸ್ಪಷ್ಟ ಕೇಳಬೇಕು ಅನ್ಕೊಂತೀನಿ. ತಾವು ಕಾಂಗ್ರೆಸ್ನಲ್ಲಿದ್ದಾಗ ಮುಖ್ಯಮಂತ್ರಿ ಆದ್ರಿ, ಸೊ ಪಕ್ಷದ ಅಧ್ಯಕ್ಷರಾಗಿದ್ರಿ, ವಿದೇಶಾಂಗ ಸಚಿವರಾದ್ರಿ, ರಾಜ್ಯಪಾಲರಾಗಿದ್ರಿ, ಸೊ ಪಕ್ಷದ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ತಂದೆ ಕಾಂಗ್ರೆಸ್ ಅನ್ನ. ಓಕೆ, ಇದ್ರ ಜೊತೆಗೂ ಕೂಡ ಪಕ್ಷವನ್ನು ಒಂದು ದೊಡ್ಡ ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಬಂದಿದ್ರಿ.
ಆದ್ರೂ ಕಳೆದ ಒಂದು 2 ವರ್ಷಗಳಲ್ಲಿ ನಡೆದಂತಹ ರಾಜಕೀಯ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ತಮಗೆ ಯಾವುದೇ ರೀತಿಯಾದಂತಹ ಒಂದು ಅಧಿಕಾರದ ಒಂದು ಏನು ಸಿಗ್ಲಿಲ್ಲ, ಅಂದ್ರೆ ಈಗ ರಾಜ್ಯಸಭೆಯಲ್ಲೂ ಕೂಡ ತಮಗೆ ಅವಕಾಶ ಸಿಗ್ಲಿಲ್ಲ ಅನ್ನುವಂಥದ್ದು, ಇದೆಲ್ಲವೂ ಕೂಡ ತಮ್ಮನ್ನ ಬೇಸರ ಪಡಿಸ್ತಾ, ನಿಜವಾಗ್ಲೂ ಬೇಸರ ಯಾಕಾಯ್ತು ಅಂತ? ಈ ಹೊಸ ನಾಯಕತ್ವ ಕಾಂಗ್ರೆಸ್ನಲ್ಲಿ ಏನು ಬಂತು ಅದರ ಬಗ್ಗೆ ನನಗೆ ನಂಬಿಕೆ ಬರಲಿಲ್ಲ. ಅದರ ರೂಪುರೇಷೆಗಳನ್ನು ನೋಡಿದಾಗ ನನಗೆ ಒಂದು ರೀತಿ ಭ್ರಮ ನಿರಸನವಾಯಿತು. ಆಗಿನಿಂದ ಕಳೆದ 2 ವರ್ಷದಿಂದ ನಾನು ಯೋಚನೆ ಮಾಡ್ತಲೇ ಇದ್ದೀನಿ, ನನ್ನ ಅವಶ್ಯಕತೆ ಇದೆಯಾ ಕಾಂಗ್ರೆಸ್ನಲ್ಲಿ ನಾನಿದ್ದೀನಿ ಅಂತಕ್ಕಂಥದ್ದು ಅವರಿಗೆ ಅರಿವಿದೆಯೇ ಇಲ್ಲವೇ ಅಂತಕ್ಕಂಥದ್ರ ಬಗ್ಗೆ ನನಗೆ ಸ್ಪಷ್ಟ ಆಯಿತು. ನಾನಿದ್ದೀನಿ, ನನ್ನ ಎಕ್ಸಿಸ್ಟೆನ್ಸೇ ಅವರು ಗಮನಕ್ಕೆ ತೆಗೆದುಕೊಂಡಿಲ್ಲ ಅಂದಾಗ. ಸರ್, ತಮಗೆ ಕೇಂದ್ರ ನಾಯಕರುಗಳ ಮೇಲೆ ಬೇಜಾರಾಯಿತು ಅಥವಾ ರಾಜ್ಯದಲ್ಲಿರುವಂತಹ ನಾಯಕರುಗಳ ಬೇಜಾರಾಯಿತು? ಇದು ಕೇಂದ್ರ ನಾಯಕ, ಅದರ ರಿಫ್ಲೆಕ್ಷನ್ನೇ ರಾಜ್ಯದಲ್ಲಿರ್ತಕ್ಕಂಥದ್ದು. ಆದ್ದರಿಂದ ರಾಜ್ಯದಲ್ಲಿ ನನಗೂ ಈ ಗೌರ್ಮೆಂಟ್ಗೂ ಯಾವ ಕನೆಕ್ಷನ್ನು ಇರಲಿಲ್ಲ. ಇನ್ನು ಕಳೆದ 3 ವರ್ಷದಲ್ಲಿ ಯಾವ ಕನೆಕ್ಷನ್ನು ಇರಲಿಲ್ಲ. ಸೊ ಈ ಕೇಂದ್ರದಲ್ಲಿ ಕೂಡ ಒಬ್ಬಿಬ್ಬರ ಜೊತೆಲಿ ಸಂಬಂಧ ಇತ್ತು ಅಷ್ಟೇ ಹೊರತು ಬಾಕಿಯವ್ರ ಜೊತೆಲಿ, ಸೋನಿಯಾ ಗಾಂಧಿ ಅವರ ಜೊತೆಯಲ್ಲಿ ನನಗೆ ಬಹಳ ಉತ್ತಮವಾದಂಥ ಸಂಬಂಧ ಇತ್ತು. ಸೊ ಅವರು ಅನಾರೋಗ್ಯದ ಕಾರಣದಿಂದ ಈ ಅಧಿಕಾರವನ್ನು ತಮ್ಮ ಮಗನಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಸರ್, ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಕಾಂಗ್ರೆಸ್ನಲ್ಲಿ ವಂಶ ಪಾರಂಪರ್ಯವಾಗಿ ಕಾಂಗ್ರೆಸ್ ತನ್ನ ಹಿರಿಯ ಒಂದು ಪಕ್ಷದ ಅಧಿಕಾರವನ್ನ ಅವರಿಗೆ ಹಂತ ಹಂತವಾಗಿ ಕೊಡುತ್ತೆ. ಆದ್ರೆ ಪಕ್ಷದಲ್ಲಿ ದುಡಿದಂತಹ ವಂಶ ಪಾರಂಪರ್ಯವಾಗಿ ಯಾಕೆ ಪಕ್ಷವನ್ನ ಬೆಳೆಸ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಲ್ಲ ಅನ್ನುವಂಥದ್ದು ನಿಮಗೆ ಅನ್ಸಿದೆ ಯಾಕೆ ಅಂತ? ಆ ಥರದ್ದು ಯಾಕೆಂದ್ರೆ ತಾವು ಕೂಡ ಇಷ್ಟು ವರ್ಷ ಕಾಂಗ್ರೆಸ್ನಲ್ಲಿದ್ರಿ, ಆದ್ರೆ ತಮ್ಮ ಹಂತ ಹಂತವಾಗಿ ಬೆಳೆಸ್ಕೊಂಡು ಹೋಗೋದಕ್ಕೆ ವಂಶ ಪಾರಂಪರ್ಯವಾಗಿ ತಮಗೂ ಕೂಡ ಒಂದು ಅವಕಾಶ ಸಿಕ್ಕಿಲ್ಲ. ತಮ್ಮ ಮಗಳಿಗೆ ಅಥವಾ ಅಳಿಯ ಈ ಥರದ್ದು ಏನಾದ್ರು ಚಿಂತನೆ ಇತ್ತ? ತಮಗೇನಾದ್ರು ನೇರವಾಗಿ ಕೇಳಿದ್ರೆ ಏನಾದ್ರು? ನನ್ನ ಮಗಳಿಗಾಗ್ಲಿ ಅಳಿಯನಿಗಾಗ್ಲಿ ರಾಜಕೀಯಕ್ಕೆ ಬರಬೇಕು ಅನ್ನೋ ಆಸಕ್ತಿ ಇಲ್ವಲ್ಲ. ಸೊ ಅದರಿಂದ ಆ ಪ್ರಶ್ನೆ ಬರೋದಿಲ್ಲ. ಆದರೆ ಈ ವಂಶ ಪಾರಂಪರ್ಯವಾದಂಥ ಸಕ್ಸೆಷನ್ ಎಲ್ಲಿ ಅದಕ್ಕೆ ಕಾಂಪಿಟೆನ್ಸ್ ಇದೆ, ಕ್ವಾಲಿಫಿಕೇಶನ್ ಇದೆ, ಅರ್ಹತೆ ಇದೆ, ನಿಭಾಯಿಸ್ತಕ್ಕಂಥ ಶಕ್ತಿ ಇದೆ, ಅಂಥ ಸಮಯದಲ್ಲಿ ಅದನ್ನು ನಾವು ಸಮರ್ಥಿಸ್ಕೊಳ್ಬೋದು. ಉದಾಹರಣೆ, ಇಂದಿರಾ ಗಾಂಧಿ ಅವರು ತೀರು ಹೋದ್ಮೇಲೆ ರಾಜೀವ್ ಗಾಂಧಿ ಅವರು ಬಂದರು. ಅವರು ಪೈಲಟ್ ಆಗಿದ್ದರು. ಆದರೆ ಬಂದ ಕೆಲವೇ ದಿವಸಗಳಲ್ಲಿ ಅವರು ದೇಶದ ಮೇಲೆ ಒಂದು ದೊಡ್ಡ ಪ್ರಭಾವವನ್ನು ಬೀರಿದ್ರು. ಹಾಗೆಯೇ ನಮ್ಮಂಥವ್ರ ಮೇಲೂ ಕೂಡ ದೊಡ್ಡ ಪ್ರಭಾವವನ್ನು ಬೀರಿದ್ರು. ನಾನು ಕೇಂದ್ರದಲ್ಲಿ ಸಚಿವನಾಗಬೇಕಾದ್ರೆ ರಾಜೀವ್ ಗಾಂಧಿ ಅವ್ರ ಕಾರಣ. ಇಂದಿರಾ ಗಾಂಧಿ ಅವರಿಗೆ ರಾಜೀವ್ ಗಾಂಧಿ ಅವರು ನಮ್ಮಲ್ಲಿ ಕೆಲವರನ್ನ ತಗೋಬೇಕು, ಇವರೆಲ್ಲ ಪ್ರಾಮಿಸಿಂಗ್ ಪೀಪಲ್ ಅಂತ. ಆ ರೀತಿಯಾದಂತಹ ಯೋಚನೆಗಳು ಇತ್ತೀಚಿನ ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ಸುತ್ತೆ ಅಲ್ವಾ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಯಾಕೆ ಇಷ್ಟೊಂದೆಲ್ಲ? ಅದು ಕಾಣಲಿಲ್ಲ. ಸೊ ಆದ್ದರಿಂದ ನನಗೆ ಈ ಹೊಸ ನಾಯಕತ್ವದಲ್ಲಿ ನನಗೆ ನಂಬಿಕೆ ಉಳಿಲಿಲ್ಲ. ಆದ್ದರಿಂದ ಅದರ ಜೊತೆಯಲ್ಲಿ ಹೆಣಗಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಹೊರಬಂದೆ. ಸರ್, ಕೊನೆ ಒಂದು ಪ್ರಶ್ನೆ. ಈಗ ಬಿಜೆಪಿಗೆ ಸೇರ್ಪಡೆ ಆಗಿದ್ದೀರಿ. ಈಗಾಗಲೇ ಕರ್ನಾಟಕದಲ್ಲಿ ನಡೀತಿರುವಂತಹ ಉಪಚುನಾವಣೆ ಜೊತೆಗೆ ಮುಂದೆ ಬರ್ತಿರುವಂತಹ ಸಾರ್ವತ್ರಿಕ ಚುನಾವಣೆ ಇದೆ ರಾಜ್ಯದಲ್ಲಿ. ಇದರ ಮೇಲೆ ತಮ್ಮ ಪ್ರಭಾವ ಎಷ್ಟರ ಮಟ್ಟಿಗೆ ಬೀರಬಹುದು? ಬಿಜೆಪಿಗೆ ಎಷ್ಟು ಲಾಭ ಆಗಬಹುದು ಅಂತ? ನಾನು ಅದನ್ನು ಸರ್ವೆ ಮಾಡಿಸಿಲ್ಲ. ಅದನ್ನ ಸರ್ವೆ ಮಾಡಬೇಕಾಗಿರ್ತಕ್ಕಂಥವ್ರು ತಾವುಗಳು. ಆದ್ದರಿಂದ ನಿಮ್ಮ ಜಡ್ಜ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇದಿಷ್ಟು ಎಸ್.ಎಂ. ಕೃಷ್ಣ ಅವರ ಮಾತು. ಈಗಾಗಲೇ ಬಿಜೆಪಿ ಕೂಡ ಸೇರಿದ್ದೇನೆ. ನನಗೆ ಹಿಂದೆ ಇದ್ದಂತಹ ಕಾಂಗ್ರೆಸ್ನಲ್ಲಿ ನನ್ನನ್ನು ಬಳಸಿಕೊಂಡಂತಹ ರೀತಿ ನನಗೆ ಖಂಡಿತವಾಗಿ ಕೂಡ ಅತೃಪ್ತಿಯನ್ನ ನೀಡಿತ್ತು. ಜೊತೆಗೆ ಈಗ ಮೋದಿಯವರ ಆಡಳಿತ ಜೊತೆಗೆ ಬಿಜೆಪಿ ಈಗಾಗಲೇ ಹೋಗ್ತಿರುವಂತಹ ಸ್ಪೀಡ್ ಅಪ್ ಏನಿದೆ, ಜೊತೆಗೆ ಉತ್ತಮ ಆಡಳಿತವನ್ನು ಕೂಡ ಕೊಡ್ತಾ ಇದೆ. ಹೀಗಾಗಿ ನಾನು ನನ್ನ ವೈಯಕ್ತಿಕ ನಿರ್ಧಾರಗಳಿಂದಾಗಿ ನಾನು ಬಿಜೆಪಿಗೆ ಸೇರಿದ್ದೇನೆ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಆಕಾಂಕ್ಷೆ ಅಥವಾ ಬೇರೆ ಯಾವುದೇ ರೀತಿಯಿಂದ ಅಭಿಲಾಷೆ ಕೂಡ ಇಲ್ಲ ಅನ್ನುವಂಥದ್ದನ್ನ ಎಸ್.ಎಂ. ಕೃಷ್ಣ ಅವರು ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಸಂತೋಷ್ ಹೊಸಳ್ಳಿ, ಜನಶ್ರೀ ನ್ಯೂಸ್, ನವದೆಹಲಿ.
ತಾವು 4 ದಶಕಗಳಿಗೂ ಅಧಿಕ ಕಾಲ ಸೇವೆ ಸಲ್ಲಿಸಿದ ಪಕ್ಷದಲ್ಲಿ ತಾವೇ ಮೂಲೆಗುಂಪು ಆಗಿದ್ದಕ್ಕೆ ಕೃಷ್ಣಗೆ ತುಂಬಾನೇ ಬೇಸರ ಇದೆ. ಈಗ ಕೃಷ್ಣ ಬಿಜೆಪಿ ನಾಯಕ. ತಮ್ಮ ಮಾಜಿ ಪಕ್ಷದ ವಿರುದ್ಧ ಕೃಷ್ಣ ಈಗ ಪಾಂಚಜನ್ಯ ಮೊಳಗಿಸ್ತಾರಾ? ಕಾದು ನೋಡ್ಬೇಕಿದೆ.